ಮನುಷ್ಯ ಹೇಗೆ ದಿನದಿಂದ ದಿನಕ್ಕೆ ಕ್ರೂರವಾಗಿ ಬದಲಾಗ್ತಾ ಇದ್ದಾನೆ ಅನ್ನೋದು ನಿರ್ಭಯ ಕೇಸ್, ಸೌಜನ್ಯ ಕೇಸ್, ಕೋಲ್ಕತ್ತಾ ಡಾಕ್ಟರ್ ಕೇಸ್ಗಳಲ್ಲಿ ನಮಗೆ ತಿಳಿದು ಬಂದಿದೆ. ಹೀಗೆ ಅದೆಷ್ಟು ಕೇಸ್ಗಳು ಬೆಳಕಿಗೆ ಬರ್ದೇ ಇದೆಯೋ ಅಥವಾ ನಾವೇ ತಿಳ್ಕೊಳ್ದೇ ಇದೆಯೋ ಗೊತ್ತಿಲ್ಲ. ಕೇವಲ ತಮ್ಮ ದೇಹದ ಆಸೆಯನ್ನು ನೆರವೇರಿಸ್ಕೊಳ್ಳೋದಿಕ್ಕೆ ಏನು ಬೇಕಾದರೂ ಮಾಡುವಂತಹ ಕೆಲವರು ಇದ್ದಾರೆ. ಆ ದಿನ ಒಂದು ಕಠೋರವಾದ ಸಂಭವ ನಡೆಯಿತು. 2011ರಲ್ಲಿ ಪಾಕಿಸ್ತಾನದಲ್ಲಿ ನಡೆದಂತಹ ವಿಷಯ. ಇದು ಕೇವಲ ಒಬ್ಬ ಮನುಷ್ಯನ ನೀಚ ಮನಸ್ಥಿತಿ ಮಾತ್ರವಲ್ಲದೆ ಈ ಪ್ರಪಂಚದಲ್ಲಿ ಸತ್ತವರಿಗೂ ಸುರಕ್ಷತೆ ಇಲ್ಲ ಅಂತ ಬೇಸರ, ಹೆದರಿಕೆ ಎಲ್ಲವನ್ನೂ ತರುತ್ತೆ. ಈ ವಿಷಯ ನಡೆದಿದ್ದು ಪಾಕಿಸ್ತಾನದ ಕರಾಚಿ ನಗರದ ಲಿಯಾಹಾಬಾದ್ನಲ್ಲಿ 2011 ಅಕ್ಟೋಬರ್ 31ನೇ ತಾರೀಕು. ಎಂದಿನ ಹಾಗೆ ಆ ಸ್ಥಳಕ್ಕೆ ಸೇರಿದ್ದಂತಹ ಜನ ಸಾಧಾರಣವಾಗಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ರು. ಆ ಊರಿನ ಸ್ಮಶಾನದಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲಸಗಾರರು ಆ ದಿನ ಸಂಜೆ ತಮ್ಮ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಯಥಾ ಪ್ರಕಾರ ಹೊರಗೆ ಕೂತಿದ್ರು. ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಮತ್ತೊಬ್ಬ ಮೊಹಮ್ಮದ್ ರಿಯಾಜ್ ಅನ್ನುವವನು ಜೋರಾಗಿ ಬೊಬ್ಬೆ ಹೊಡಿತಾ ಸ್ಮಶಾನದಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದಂತ ಅವನನ್ನ ಮತ್ತುಳಿದಂತ ಕೆಲಸಗಾರರು ಏನಾಯ್ತು, ಯಾಕೆ ಹೀಗೆ ಕಿರಿಚಿದೆ ಅಂತ ಕೇಳ್ತಾರೆ. ಅವನು ಏನನ್ನೂ ಸಹ ಮಾತಾಡದೆ ಸ್ಮಶಾನದ ಕಡೆಗೆ ಕೈಯನ್ನ ತೋರಿಸ್ತಾ ಗಾಬರಿಯಿಂದ ನಿಂತಿರ್ತಾನೆ. ಅದನ್ನ ನೋಡಿ ಏನಾಗಿರಬಹುದು ಅಂತ ಸರಿಯಾಗಿ ತಿಳಿಯದಂತಹ ಆ ಕೆಲಸಗಾರರು ಏನೋ ಭಯಂಕರವಾಗಿ ನಡೆದಿರಬೇಕು ಅಂತ ಹೇಳಿ ರಿಯಾಜ್ನೊಟ್ಟಿಗೆ ಆ ಜಾಗಕ್ಕೆ ಹೋಗಿ ನೋಡೋಣ ಅಂತ ಅನ್ಕೊಳ್ತಾರೆ. ತಕ್ಷಣ ಅಲ್ಲಿಂದ ಹೋದ ಅವರು ಆ ಸ್ಥಳದಲ್ಲೋಗಿ ನೋಡಿದಾಗ ಒಮ್ಮೆಲೆ ಎಲ್ಲರೂ ಗಾಬರಿಯಿಂದ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಅಲ್ಲಿ ಸಮಾಧಿ ತೆಗೆಯಲ್ಪಟ್ಟಿತ್ತು. ಆ ಸಮಾಧಿಯ ಮೇಲಿಂದ ಕಲ್ಲು ಸಹ ತೆಗೆಯಲ್ಪಟ್ಟಿತ್ತು. ಅಲ್ಲಿದ್ದ ಎಲ್ಲರಿಗೂ ಅನ್ಸುತ್ತೆ ಇದೊಂದು ಸಾಧಾರಣವಾದ ವಿಷಯ ಅಲ್ಲ, ಏನೋ ನಡೆದಿದೆ. ಹಾಗಂತ ಭಯದಿಂದಲೇ ಅವರು ರಿಯಾಜ್ ಹತ್ರ ಕೇಳ್ತಾರೆ. ಆಗ ಅವನು ಹೇಳಿದಂತಹ ಕಠೋರವಾದ ಸತ್ಯ ಏನು ಗೊತ್ತಾ? ರಿಯಾಜ್ ಹೇಳಿದ್ದ ವಿಷಯಗಳನ್ನ ಕೇಳಿ ಅಲ್ಲಿನ ಕೆಲಸಗಾರರು ಹೆದರಿದ್ದು ಮಾತ್ರವಲ್ಲದೆ ಅವನ್ನ ಸರಿಯಾಗಿ ಹೊಡೆದ್ರು ಕೂಡ. ಆದ್ರೆ ಅವಾಗಾಗ್ಲೇ ಆ ಸುದ್ದಿ ಪೊಲೀಸರ ಕಿವಿಗೂ ಮುಟ್ಟಿತ್ತು. ತಕ್ಷಣ ಬಂದಂತಹ ಪೊಲೀಸ್ ಅಲ್ಲಿದ್ದ ರಿಯಾಜ್ ಅನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ವಿಚಾರಣೆಯನ್ನ ಕೂಡ ಮುಂದುವರಿಸ್ತಾರೆ. ಮೊಹಮ್ಮದ್ ರಿಯಾಜ್ ಪಾಕಿಸ್ತಾನದ ಸರ್ಗೋದಾ ಊರಿಗೆ ಸೇರಿದ್ದವನು. ದುಡಿಯೋದಕ್ಕೋಸ್ಕರ ಕರಾಚಿಗೆ ಬಂದಂತಹ ಅವನು ಪ್ರಾರಂಭದಲ್ಲಿ ಕೂಲಿ ಮಾಡ್ಕೊಂಡಿದ್ದ. ಆಗಲೇ ಅವನಿಗೆ ವಜೀರಾ ಎನ್ನುವವರ ಪರಿಚಯವಾಗುತ್ತೆ. ವಜೀರಾ ಲಿಯಾಹಾಬಾದ್ ಸ್ಮಶಾನದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುವನಾಗಿರ್ತಾನೆ. ಇವನು ಸಮಾಧಿಗಳನ್ನ ಶುದ್ಧಿಗೊಳಿಸೋದು ಹಾಗೆ ತೊಳೆಯೋದು ಇಂತಹ ಕೆಲಸಗಳನ್ನ ಮಾಡ್ಕೊಂಡಿರ್ತಾನೆ. ರಿಯಾಜ್ ತನ್ನ ಪರಿಸ್ಥಿತಿಯನ್ನ ವಜೀರಾ ಹತ್ರ ಹೇಳಿ ಕೆಲಸವನ್ನ ಕೇಳ್ತಾನೆ. ವಜೀರಾ ಕೂಡ ಅದೇ ಸ್ಮಶಾನದಲ್ಲಿ ಅವನಿಗೊಂದು ಕೆಲಸವನ್ನ ಮಾಡಿಕೊಡ್ತಾನೆ. ಕಾಲ ಕಳೆದ ಹಾಗೆ ಇಬ್ಬರ ಸ್ನೇಹ ತುಂಬಾ ಗಟ್ಟಿಯಾಗತ್ತೆ. ಒಂದಿನ ರಿಯಾಜ್ ಒಂದು ವಿಚಿತ್ರವಾದ ದೃಶ್ಯವನ್ನ ನೋಡ್ತಾನೆ. ವಜೀರಾ ಆ ದಿನ ಸಂಜೆ ಹೂತಲ್ಪಟ್ಟ ಸಮಾಧಿಯನ್ನ ರಾತ್ರಿ ತೆಗೆದು ಕೋಣೆಯೊಳಗೆ ಕೊಂಡೋಗಿ ಬಹಳ ಸಮಯದ ನಂತರ ಹೊರಗೆ ಬರ್ತಾನೆ. ಇದನ್ನ ಸುಮಾರು ದಿನಗಳಿಂದ ರಿಯಾಜ್ ನೋಡ್ತಿದ್ರು ಸಹ ಅವನೇನು ಅಷ್ಟೊಂದು ತಲೆಕೆಡಿಸ್ಕೊಳ್ಳೋದಿಲ್ಲ. ಮತ್ತೊಂದಿನ ರಿಯಾಜ್ ನೇರವಾಗಿ ವಜೀರಾ ಹತ್ರ ಕೇಳ್ತಾನೆ. ವಜೀರಾ ಕೂಡ ಅವನನ್ನ ತುಂಬಾ ನಂಬೋದ್ರಿಂದ ನಡೆದಿದ್ದೆಲ್ಲವನ್ನ ಹೇಳ್ತಾನೆ. ಹಾಗೆ ಅವನನ್ನ ಕೂಡ ಆ ಹೀನಾಯವಾದ ಕೃತ್ಯಕ್ಕೆ ಜೊತೆ ಸೇರಿಸ್ಕೊಳ್ತಾನೆ. ಇಬ್ಬರೂ ಸಹ ರಾತ್ರಿಯ ಸಮಯದಲ್ಲಿ ಹೂತು ಹಾಕಲ್ಪಟ್ಟಂತಹ ಹುಡುಗಿಯರ, ಮಹಿಳೆಯರ ಕಡೆಗೆ ಚಿಕ್ಕ ಮಕ್ಕಳ ಹೆಣವನ್ನ ಕೊಂಡೋಗಿ ಯಾವುದೇ ಭಯವಿಲ್ಲದೆ ಪ್ರಾಣಿಗಳಂತೆ ದೇಹದ ಒಡನಾಟವನ್ನ ಇಟ್ಕೊಳ್ತಾರೆ. ಇದು ಕೇವಲ 1 ರಾತ್ರಿ 2 ರಾತ್ರಿ ಅಥವಾ ತಿಂಗಳಲ್ಲ, ವರ್ಷಗಟ್ಟಲೆ ನಡೆದಂತಹ ಹೀನಾಯ ಕೃತ್ಯ. ವಜೀರಾ ಸ್ವಲ್ಪ ದಿನದಲ್ಲೇ ಕುಡಿದು ಸತ್ತು ಹೋಗ್ತಾನೆ. ಆಗ ರಿಯಾಜ್ ಒಬ್ಬನೇ ಅದೇ ಕೆಲಸವನ್ನ ತನ್ನಿಚ್ಛೆಯಂತೆ ಮಾಡ್ಕೊಂಡು ಬರ್ತಾನೆ. ಇಲ್ಲಿ ಮುಸಲ್ಮಾನರು ಸತ್ತ ಹೆಣ್ಣಿನ ದೇಹವನ್ನ ಬಿಳಿಯ ಬಟ್ಟೆಯಿಂದ ಮುಚ್ಚಲ್ಪಡುವಂಥದ್ದು ಅವರ ಪದ್ಧತಿಯಾಗಿತ್ತು. ಕೆಲವೊಂದು ಸಂದರ್ಭಗಳಲ್ಲಿ ಆ ಬಟ್ಟೆ ತಾನಾಗಿ ಸರಿದು ಮುಖ ಕಾಣುವಂಥದ್ದು ಇರುತ್ತೆ. ಸಂಜೆಯ ಹೊತ್ತಲ್ಲಿ ಸ್ಮಶಾನದಲ್ಲಿ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೋಗೋದ್ರಿಂದ ಆ ಸಮಯವೇ ಇವರಿಗೆಲ್ಲ ಒಳ್ಳೆಯ ಹೊತ್ತು. ಯಾಕಂದ್ರೆ ಇವರ ಕೆಲಸಗಳು ಸರಾಗವಾಗಿ ನಡೆಯುತ್ತಲ್ವೇ. ಆ ದಿನ 2011 ಅಕ್ಟೋಬರ್ 31 ಒಂದು ಮಗು ಸತ್ತ ಸಂಜೆ ಎಲ್ಲ ಅಂತ್ಯಕ್ರಿಯೆಯು ಮುಗಿದ ನಂತರ ಆ ರಾತ್ರಿ 2:30ಕ್ಕೆ ಎಲ್ಲರೂ ಹೋದ ನಂತರ ರಿಯಾಜ್ ಎಂದಿನಂತೆ ಸಮಾಧಿಯನ್ನ ತೆಗೆದು ಒಳಗೆ ಕೊಂಡೋಗಿ ಇಂಟರ್ ಕೋರ್ಸ್ ಇಟ್ಕೊಳ್ತಾನೆ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಆ ದಿನ ಅವನ ಕೃತ್ಯಕ್ಕೆ ಕಡೆಯ ದಿನವಾಗುತ್ತೆ ಅಂತ. ಆ ದಿನ ಆ ಮಗುವನ್ನ ಸುತ್ತಿದ್ದ ಬಿಳಿಯ ಬಟ್ಟೆ ಸರಿದು ಮುಖ ಕಾಣ್ತಿತ್ತು. ಅವಳ ಕಣ್ಣು ಹಾಗೆ ಹಲ್ಲುಗಳು ಬಿಳುಪಾಗಿ ಹೊಳಿತಿತ್ತು. ಅವಳ ಕಣ್ಣಲ್ಲಿ
ಒಂದು ಬೆಳಕು. ಇದನ್ನ ನೋಡಿದಂತಹ ರಿಯಾಜ್ ದೆವ್ವ ಅಂತ ಹೆದರಿ ಅಲ್ಲಿಂದ ಓಡಿ ಬಂದು ಅದರ ಬಗ್ಗೆ ಹೊರಗಿದ್ದವರ ಬಳಿ ಹೇಳ್ತಾನೆ. ಹಾಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ 18 ತಿಂಗಳಲ್ಲಿ ಸುಮಾರು 48 ಹುಡುಗಿಯರ ದೇಹವನ್ನ ಬಳಸಿದ್ದೀನಿ ಅಂತ ಕೂಡ ಒಪ್ಕೊಳ್ತಾನೆ. ಆ ಸುದ್ದಿ ಇಡೀ ಪಾಕಿಸ್ತಾನಕ್ಕೆ ಹರಡಿತ್ತು. ಅಲ್ಲಿನ ಜನರೆಲ್ಲ ಅವನನ್ನ ನೇಣಿಗೇರಿಸಬೇಕು ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮುಂದೆ ಪೊಲೀಸ್ ಅವರು ಆ ರಿಯಾಜ್ ಅನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕಳೆದ 18 ತಿಂಗಳಿಂದ ಸಮಾಧಿ ಮಾಡಿ ಹೂತು ಹಾಕಲ್ಪಟ್ಟಿದ್ದ ಹೆಣ್ಣು ಮಕ್ಕಳ ಕುಟುಂಬಸ್ಥರನ್ನು ಕೂಡ ಕರೆಸ್ತಾರೆ. ರಿಯಾಜ್ ಯಾವ ಯಾವ ಸಮಾಧಿಯನ್ನ ತೆಗೆದು ಏನೆಲ್ಲ ಮಾಡಿದ್ದಾನೆ ಅಂತ ಕೇಳಿದಂತಹ ಆ ಹೆಣ್ಣು ಮಕ್ಕಳ ಕುಟುಂಬಸ್ಥರ ವೇದನೆ ಎಂತಹದ್ದಾಗಿರಬಹುದು. 48 ಸಂಭವಗಳಲ್ಲಿ 10 ಸಂಭವಗಳಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನ ವಿಧಿಸುತ್ತೆ. ಉಳಿದ 38 ಸಂಭವಗಳ ವಿಚಾರಣೆ ಇನ್ನು ನಡೆಯುತ್ತಲೇ ಇದೆ. ಆದರೆ ಇವತ್ತಿನವರೆಗೂ ರಿಯಾಜ್ ಪಾಕಿಸ್ತಾನದ ಒಂದು ಜೈಲಿನಲ್ಲಿ ಜೀವಂತವಾಗಿ ಇದ್ದಾನೆ ಅನ್ನೋದು ವಿಪರ್ಯಾಸ. ಸಂಪೂರ್ಣವಾಗಿ ವಿಚಾರಣೆ ಮುಗಿದ ನಂತರವೇ ಗಲ್ಲು ಶಿಕ್ಷೆ ಅಂತ ಕೋರ್ಟ್ ಆರ್ಡರ್ ನೀಡಿರುತ್ತೆ. ಇಲ್ಲಿ 10 ಕೇಸ್ಗಳು ಕನ್ಫರ್ಮ್ ಆಗಿ ಶಿಕ್ಷೆ ಫೈನಲೈಸ್ ಆದ್ರೂ ಕೂಡ ಇನ್ನು ಹೊಸದಾಗಿ ಏನನ್ನ ಕಂಡುಹಿಡಿಯಬೇಕು ಅಂತ ಕಾಯ್ತಿದ್ದಾರೋ ಗೊತ್ತಿಲ್ಲ. ಇದೇ ಅಲ್ವೇ ಇವತ್ತಿನ ದೇಶದ ಕಾನೂನಿನ ಹಣೆಬರಹ. ಇದರಿಂದಲೇ ಅದೆಷ್ಟೋ ಜನಕ್ಕೆ ಸುಲಭವಾಗಿ ಸಾಯೋದಿಲ್ಲ ಅನ್ನೋ ಧೈರ್ಯ. ಇದೇ ಕಾರಣಕ್ಕಾಗಿಯೇ ಇನ್ನೂ ಕ್ರೂರವಾದ ಕೃತ್ಯಗಳು ನಡೀತಾನೆ ಇರೋದು. ಸ್ನೇಹಿತರೆ, ಅದೆಷ್ಟೋ ಜನರು ಜೀವಂತವಾಗಿರುವಾಗಲೇ ನೆಮ್ಮದಿಯಾಗಿರೋದಿಲ್ಲ. ಅಟ್ಲೀಸ್ಟ್ ಸತ್ತ ನಂತರವಾದ್ರೂ ಶಾಂತಿ ಬೇಡವೆ? ಸತ್ತಾಗ್ಲೂ ನೆಮ್ಮದಿ ಕೊಡದೆ ಇರೋದು ಎಂತಹ ಪಾಪ ಕೃತ್ಯ. ಆ ಸತ್ತ ಹೆಣಗಳ ಆತ್ಮಗಳು ಕೂಡ ಎದ್ದು ಅಳುವಂತಹ ಕಾಲ ಬಂತು. ಇಂದಿನ ಈ ವಿಡಿಯೋ ನಿಮಗೆ ತಲುಪಿದ್ರೆ, ನಿಮ್ಮಲ್ಲೂ ಜಾಗೃತಿ ಮೂಡಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಅನೇಕ ನೈಜ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.